ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿದ್ಯುತ್ ವಾಣಿ. ನಾನ್ ರಿಕ್ಕಿ. ಎಸ್, ಈ ತರದೊಂದು ವಿಚಾರ ಆಗ್ಬೇಕು, ಇಂಥದ್ದೊಂದು ಕೆಲಸ ಬೇಗ ಅನುಷ್ಠಾನಕ್ಕೆ ಬರಬೇಕು ಅಂತ ಎಸ್ಕಾಂ, ಬೆಸ್ಕಾಂ, ಚೆಸ್ಕಾಂ ಎಲ್ಲಾ ಸಿಬ್ಬಂದಿಗಳು ಕೇಳ್ಕೊತಾ ಇದ್ರು. ಈಗ ಸಚಿವರು ಅದಕ್ಕೊಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಈ ಇಂಧನ ಇಲಾಖೆಯಲ್ಲಿರುವಂತಹ ಸುಮಾರು ಎಲ್ಲಾ ಸಿಬ್ಬಂದಿಗಳಿಗೂ ಕೂಡ ಒಂದು 5 ಲಕ್ಷ ರೂಪಾಯಿಯಷ್ಟು ಹಣ ಅವ್ರ ಚಿಕಿತ್ಸೆಗೆ ಅಂತ ಸರ್ಕಾರ ಮೀಸಲಿಡಬೇಕು. ಏನಾದ್ರೂ ಅವಘಡ ನಡೀತು ಅಂತ ಹೇಳಿದಾಗ ಆ 5 ಲಕ್ಷ ರೂಪಾಯಿ ಏನ್ ಹಣ ಆಗಿದ್ರೆ, ಅಂದ್ರೆ 5 ಲಕ್ಷ ರೂಪಾಯಿ ಒಳಗಡೆ ಹಣ ಆದ್ರೆ ಅದನ್ನ ಸರ್ಕಾರ ಭರಿಸಬೇಕು ಅನ್ನುವಂಥದ್ದು ಸಾಕಷ್ಟು ಆ ಮಾತುಕತೆ ನಡೀತಾ ಇತ್ತು. ಈಗ ಆ ಜವಾಬ್ದಾರಿಯನ್ನ ಸರ್ಕಾರ ಹೊತ್ತಿದೆ. ಎಸ್, ಇನ್ನು ನಿನ್ನೆ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಇಂಜಿನಿಯರ್ ಏನಿದಾರಲ್ಲ, ಇದರ ಒಂದು ಸಂಘದ ಒಂದು ಪ್ರೋಗ್ರಾಮ್ ನಡೀತಾ ಇರುತ್ತೆ. ಆ ಟೈಮ್ನಲ್ಲಿ ಇಂಧನ ಸಚಿವರಾದಂತಹ ಜಾರ್ಜ್ ಅವರು ಮಾತನಾಡ್ತಾರೆ. ಈಗಾಗಲೇ ಒಂದಷ್ಟು ಕಂಪನಿಗಳಲ್ಲಿ ಸೆಸ್ಕಲ್ ಏನಿದೆಯಲ್ವಾ, ಅಲ್ಲಿ ಈ ಒಂದು ಯೋಜನೆ ನಡೀತಾ ಇದೆ. ಸುಮಾರು 5 ಲಕ್ಷ ರೂಪಾಯಿ ಹಣವನ್ನ ಅಲ್ಲಿನ ಸಿಬ್ಬಂದಿಗಳಿಗೆ ನಗದು ರಹಿತ ಹಣವನ್ನ ಮೀಸಲಿಡಲಾಗಿದೆ. ಇನ್ನೆಲ್ಲ ಎಸ್ಕಾಂ ಎಲ್ಲಾ ಕಚೇರಿಯಲ್ಲಿರುವಂತಹ ಸಿಬ್ಬಂದಿಗಳಿಗೂ ಕೂಡ ಈ ರೀತಿಯ ಒಂದು ಸೌಲಭ್ಯವನ್ನ ತ್ವರಿತವಾಗಿ ತಕ್ಷಣಕ್ಕೆ ಅನುಷ್ಠಾನಕ್ಕೆ ತರಬೇಕು ಅನ್ನುವಂತಹ ಮಾತನ್ನ ನಿನ್ನೆ ಇಂಧನ ಸಚಿವರಾದಂತಹ ಜಾರ್ಜ್ ಅವರು ಹೇಳಿದ್ದಾರೆ. ಎಸ್, ಈ ತರದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ನಿತ್ಯ ಕೂಡ ತನ್ನ ಪ್ರಾಣವನ್ನ ಕೈಲಿಟ್ಕೊಂಡು ಕೆಲಸ ಮಾಡುವಂತಹ ಎಲ್ಲಾ ಸಿಬ್ಬಂದಿಗಳಿಗೂ ಕೂಡ ಇಂಥ ಒಂದೊಂದು ಯೋಜನೆ ಬರಬೇಕಿತ್ತು ಅನ್ನುವಂಥದ್ದು ಸಾಕಷ್ಟು ದಿವಸಗಳಿದ್ದಂತಹ ಮಾತಾಗಿತ್ತು. ಇನ್ನು ಶರಾವತಿಯಲ್ಲಿ 2000 ಮತ್ತೆ 2000 ಮೆಗಾವ್ಯಾಟ್ ಅನ್ನು ಏನಿದೆಯಲ್ವಾ, ಅದನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ. ಇನ್ನೂ ಕೂಡ ಜಾಸ್ತಿ ಕರೆಂಟ್ ಉತ್ಪಾದನೆಯನ್ನ ಮಾಡುವಂತಹ ಕೆಲಸಕ್ಕೆ ಎಲ್ಲರೂ ಮುಂದಾಗಬೇಕು. ಈಗಾಗಲೇ ಸುಮಾರು ಪಂಪ್ ಸ್ಟೋರೇಜ್ ಅನ್ನುವಂತಹ ಯೋಜನೆಯನ್ನ ಈಗಾಗಲೇ ಶರಾವತಿಯ ಭಾಗದಲ್ಲಿ ತರಲಾಗಿದೆ. ಎಲ್ಲಾ ಕಡೆ ಕೂಡ ತರಬೇಕಾಗಿದೆ. ಜೊತೆಗೆ ಇನ್ನಷ್ಟು ಹೆಚ್ಚಿನ ವಿದ್ಯುತ್ತನ್ನ ಉತ್ಪಾದನೆ ಮಾಡುವ ಕಡೆ ನಾವೆಲ್ಲರೂ ಗಮನ ಹರಿಸಬೇಕಾಗತ್ತೆ. ಅದಕ್ಕಾಗಿ ಸಿಬ್ಬಂದಿಗಳಿಗೆ ನಾವು ಒಂದಷ್ಟು ಫೀಡ್ ಮಾಡಬೇಕಾಗತ್ತೆ, ಅವರನ್ನ ಉತ್ತೇಜಿಸಬೇಕಾಗತ್ತೆ, ಅವ್ರಿಗೆ ಸಪೋರ್ಟ್ ಮಾಡಬೇಕಾಗತ್ತೆ. ಅವರ ಆರೋಗ್ಯ, ಅವರ ಕಾಳಜಿ ಕೂಡ ನಮ್ಮ ಮೇಲೆ ಇರುತ್ತೆ. ಹಾಗಾಗಿ ಅವ್ರಿಗೆ ಒಂದಷ್ಟು ಸೌಲಭ್ಯಗಳನ್ನ ಕೊಟ್ರೆ ಅವರು ಕೂಡ ತುಂಬಾ ಸ್ಪೋರ್ಟಿವ್ಲಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಜಾರ್ಜ್ ಅವರ ಯೋಚನೆ ಆಗಿತ್ತು. ಹಾಗಾಗಿ ನಿನ್ನೆ ಆ ಮಾತನ್ನ ಆಡಿರುವಂಥದ್ದು. ಎಸ್, ಇದಿಷ್ಟು ಕ್ಷಣದ ಮಾಹಿತಿ. ಮತ್ತಷ್ಟು ಮಾಹಿತಿಯಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ.